ಸೊ ನಮ್ಮ ಜೊತೆ ಕಾಲರ್ ಕೂಡ ಜಾಯಿನ್ ಆಗಿದ್ದಾರೆ. ಸೊ ಗಿಲ್ಲಿಯ ವಿಜಯೋತ್ಸವ ಕರ್ನಾಟಕದಾದ್ಯಂತ ಸಂಭ್ರಮಾಚರಣೆ ಆಗಿದೆ. ಸೊ ನಮ್ಮ ಜೊತೆ ಸುಮಿತ್ರಾ ಅವರು ಜಾಯಿನ್ ಆಗಿದ್ದಾರೆ. ಹಲೋ ಸುಮಿತ್ರಾ. ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ ಮೇಡಮ್, ಎಷ್ಟು ಖುಷಿ ಆಗಿದೆ ಬಿಗ್ ಬಾಸ್ ವಿನ್ನರ್ ಆಗಿ ಗಿಲ್ಲಿ ಏನೋ ಅನ್ನೋಷ್ಟು ಖುಷಿ ಆಗ್ತಿದೆ ಮೇಡಮ್. ನಿಜವಾಗ್ಲೂ ನಾವ್ ಎಷ್ಟು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಮೇಡಮ್. ಏನ್ ಗೊತ್ತಾ, ಹಣ ಬಲ ಮುಖ್ಯನೋ ಅಥವಾ ಜನ ಬಲ ಮುಖ್ಯನೋ ಅನ್ನೋ ತರ ಆಗ್ಬಿಟ್ಟಿತ್ತು ನನ್ಗೆ. ನಾನ್ ನಿಜವಾಗ್ಲೂ ಇವತ್ತು ಗಿಲ್ಲಿ ಗೆದ್ದಿಲ್ಲ ಅಂದಿದ್ರೆ ನೆಕ್ಸ್ಟ್ ಸೀಸನ್ ನೋಡ್ತಿರ್ಲಿಲ್ಲ ಮೇಡಮ್. ನನ್ಗೆ ಮಾತೇ ಬರ್ತಾ ಇಲ್ಲ, ಅಷ್ಟು ಎಕ್ಸೈಟೆಡ್ ಆಗಿದ್ದೀನಿ ನಾನು. ತುಂಬಾ ಖುಷಿ ಆಗ್ತಿದೆ ಮೇಡಮ್. ಸುಮಿತ್ರಾ ಬೆಂಗಳೂರೇನೆ, ಬಟ್ ನಮ್ದು ಪ್ರಾಪರ್ ಹಾಸನ್ನು. ನಂಗೆ ತುಂಬಾ ಗಿಲ್ಲಿ ನಾನು ಫಸ್ಟ್ ಇಂದ ನೋಡಿದೀನಿ ಮೇಡಮ್. ಬೇರೆ ಪ್ರೀವಿಯಸ್ ಶೋಗಳು ನಾನು ಅವ್ರದ್ದು ನೋಡಿಲ್ಲ, ಬಟ್ ಬಿಗ್ ಬಾಸ್ ಬಂದಾಗಿಂದ ತುಂಬಾ ಎಂಟರ್ಟೈನ್ಮೆಂಟ್. ನಮ್ಗೆ ಪರ್ಸನಲಿ ಮನೇಲಿ ತುಂಬಾ ಟೆನ್ಷನ್ಸ್ ಇರುತ್ತೆ, ಏನೇನೋ ಇರುತ್ತೆ, ಬಟ್ ಅದ್ರ ಮಧ್ಯೆ ಇವ್ರ ಶೋ ನೋಡಿದಾಗ ಇವ್ರದೊಂದು ಎಪಿಸೋಡ್ ನಾನು ಮಿಸ್ ಮಾಡಿಲ್ಲ. ನನ್ಗೆ ಎಷ್ಟು ಖುಷಿ ಕೊಡುತ್ತೆ ಅಂದ್ರೆ ತುಂಬಾ ನಕ್ಕಿರೋದು ಇದೆ ಮೇಡಮ್. ನಾನು ಇವರಿಂದ ತುಂಬಾ ಖುಷಿಯಿಂದ ಹೇಳ್ತಾ ಇದ್ದೀನಿ, ಅದು ತುಂಬಾ ಡಿಸರ್ವ್ಡ್ ಇದ್ದಾರೆ ಮೇಡಮ್ ಅವರು. ತುಂಬಾ ಬೇಜಾರಿಲ್ವಾ ನಾಳೆಯಿಂದ ಬಿಗ್ ಬಾಸ್ ಇರಲ್ಲ ನೋಡೋದಕ್ಕೆ ಅಂತ? ಮೇಡಮ್ ಒಂದ್ ಸ್ವಲ್ಪ ದಿನ ನಾನು ಏನ್ ಮಾಡ್ತೀನಿ ಅಂದ್ರೆ, ನಾನು ಹಾಟ್ಸ್ಟಾರ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದೀನಿ, ಅದನ್ನೇ ನೋಡ್ತಾ ಇರ್ತೀನಿ ಮೇಡಮ್. ತೆಗ್ದು ರಿವೈಂಡ್ ಮಾಡಿ ನೋಡ್ತಾ ಇರ್ತೀನಿ. ಯಾಕಂದ್ರೆ ನಂಗೆ ಗಿಲ್ಲಿನ ನಾನು ಅಷ್ಟು ಬೇಗ ನಾನು ಮರೆಯಕ್ ಸಾಧ್ಯನೇ ಇಲ್ಲ ಮೇಡಮ್. ನಾನು ಅವ್ರ ಊರ್ ಹುಡ್ಕೊಂಡು ಹೋಗ್ತೀನಿ. ಅವ್ರ ಅಭಿಮಾನ ತುಂಬಾ ಜಾಸ್ತಿ ಇದೆ ಮೇಡಮ್ ನಂಗೆ. ದಟ್ಸ್ ಸೋ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿ ನಿಮ್ಮ ಅಭಿಪ್ರಾಯನ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ. ನೆಕ್ಸ್ಟ್ ಕಾಲರ್ ರಾಮೇಗೌಡ ಇದ್ದಾರೆ ಮಂಡ್ಯದಿಂದ. ಓ, ನಿಮ್ಮೂರ್ನವ್ರು ಗೆದ್ದಿದ್ದಾರೆ, ಎಷ್ಟು ಖುಷಿ ಇದೆ ಮೇಡಮ್. ತುಂಬಾ ಖುಷಿ ಐತೆ. ನಾವು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಮಾದ್ರಳ್ಳಿಯವರು ರಾಮೇಗೌಡ ಅಂತ. ಓಕೆ, ಮಳವಳ್ಳಿಯವ್ರು ಗೆದ್ದಿದ್ದಾರೆ, ನಟರಾಜ್ ಅಂತ. ಏನ್ ಅನ್ಸ್ತಾ ಇದೆ ಹೇಳಿ? ತುಂಬಾ ಖುಷಿ ಮೇಡಮ್. ಅದೇನಾಗೈತೆ ಅಂತ ಅಂದ್ರೆ, ನಾವು ಮದ್ದೂರು ತಾಲೂಕಿಂದ ಮದ್ದೂರಿಂದ KM ದೊಡ್ಡಿ ಮಾರ್ಗವಾಗಿ ಮಳವಳ್ಳಿ ತಲುಪಬೇಕು ಅವ್ರವ್ರಿಗೆ. ನಾವು ಆಲ್ರೆಡಿ ಸಂಭ್ರಮಾಚರಣೆನ ಶುರು ಮಾಡ್ಬಿಟ್ಟಿದೀವಿ. ಮದ್ದೂರು ಏನ್ ಬರ್ತೀವಿ ಅಲ್ಲಿ IB TV ಸರ್ಕಲ್ ಹತ್ರ. TB ಸರ್ಕಲ್ ಇಂದ ಮೆರವಣಿಗೆ ಹೊರಟದ್ದು, ಅದಾದ ನಂತರ ಬೋರಾಪುರ, ಚಿಕ್ಕರ್ಸನ್ಕೆರೆ, ದೊಡ್ಡ ಸಂಕೆರೆ, ಅದಾದ್ಮೇಲೆ ಮಂಡ್ಯಕ್ಕೆ ಇದು KM ದೊಡ್ಡಿಗೆ ಬರುತ್ತೆ ಪ್ರೊಸೆಷನ್. ಅಲ್ಲಿಗೆ ಬಂದಾದ್ಮೇಲೆ ನಾಳೆ ಬೆಳಿಗ್ಗೆ KM ದೊಡ್ಡಿನಲ್ಲಿ ಬೃಹತ್ ಹೂವಿನ ಹಾರ ಮತ್ತೆ ಅಲಂಕಾರಗಳು ಮತ್ತೆ ಡೊಳ್ಳು ತಮಟೆ ಸದ್ದು ಅಲ್ಲಿ ಇದೇ ಇರುತ್ತೆ ಮೆರವಣಿಗೆ. ಅದಾದ ನಂತರ ಭಾರತಿ ಕಾಲೇಜ್ ಆದ ನಂತರ ಕಾಗೇಪುರ ಬಿಲ್ಡಿಂಗು, ದಂಡಿನ ಮಾರಮ್ಮನ ದೇವಸ್ಥಾನ ಮಳವಳ್ಳಿನಲ್ಲಿ ಪೂಜೆ ನಡೆಯುತ್ತೆ ಮೇಡಮ್. ಆ ಪೂಜೆ ನಡೆದಾದ್ಮೇಲೆ ಮಳವಳ್ಳಿಗೆ ಬಂದು KSRTC ಬಸ್ ನಿಲ್ದಾಣ ಮುಖಾಂತರ ಸುಲ್ತಾನ್ಪೇಟೆ ರೋಡ್ ನಲ್ಲಿ ದಡದ್ಪುರ ತಲುಪುತ್ತೆ. ಇದು ಎಂಟರ್ ಮಂಡ್ಯ ಡಿಸ್ಟಿಕ್ ತುಂಬಾ ಖುಷಿ ಪಡ್ತಾ ಐತೆ ಮೇಡಮ್. ಅದನ್ನ ಹೇಳಕ್ಕೆ ತುಂಬಾ ಖುಷಿ ಆಗುತ್ತೆ. ನಾವು ಕೂಡ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಮಾದ್ರಳ್ಳಿ ಗ್ರಾಮದವರು, ನಾವು ರಾಮೇಗೌಡ ಅಂತ ಮೇಡಮ್. ತುಂಬಾ ಹೊಡಿಯಕ್ಕಿಲ್ವಾ? ಖಂಡಿತ ಮೇಡಮ್, ಖಂಡಿತ. ನಾಳೆ ಸೋಮವಾರ ಆಗಿರೋದ್ರಿಂದ ಹೊಡಿಯಲ್ಲ ಮೇಡಮ್. ಮಂಗಳವಾರ ದಂಡಿನ ಮಾರಮ್ಮನ ದೇವಸ್ಥಾನಕ್ಕೆ ಮರಿ ಹೊಡಿಯೋದೆ ಮೇಡಮ್. ಅದು ಕೂಡ ಅವರು ಕೋಳಿ ಅಂತ ಹೇಳಿದ್ದಾರೆ ಗಿಲ್ಲಿ ನಟರಾಜ್ ಅವರು. ಕೋಳಿನ ಅದನ್ನ ಬಲಿ ಕೊಟ್ಟು ಅದಾದ್ಮೇಲೆ ಮರಿ ಹೊಡಿತೀವಿ ಮೇಡಮ್. ಇಡೀ ಮಂಡ್ಯ ಡಿಸ್ಟಿಕ್ ತುಂಬಾ ಖುಷಿ ಪಟ್ಟೈತೆ ಮೇಡಮ್. ತುಂಬಾ ಖುಷಿ ಆಗೈತೆ. ದಟ್ಸ್ ಸೋ ಸ್ವೀಟ್. ನಿಮ್ಮ ಪ್ರೀತಿ ಹೀಗೆ ಇರಲಿ, ಬಹಳ ಖುಷಿ ಆಯಿತು. ಸೊ ಬಿಗ್ ಬಾಸ್ ಸೀಸನ್ 12ನ ವಿನ್ನರ್ ಆಗಿರುವಂಥ ನಮ್ಮ ಗಿಲ್ಲಿ ನಟ ಅವರನ್ನ ನೀವಷ್ಟು ಅಭಿಮಾನದಿಂದ ಪ್ರೀತಿ ಮಾಡ್ತೀರಾ. ಒಂದು ಮೂಮೆಂಟ್ ಅನ್ನ ಹಂಚ್ಕೊಳ್ಳಿಕ್ಕೆ ಚಿಕ್ಕಮಗಳೂರಿಂದ ಮತ್ತೊಬ್ರು ವಿನಯ್ ಅಂತ ಕಾಲರ್ ಇದ್ದಾರೆ. ವಿನಯ್, ಕೊನೆಗೂ ಬಿಗ್ ಬಾಸ್ ಗೆದ್ದಂತ ಗಿಲ್ಲಿ ಬಡವ್ರ ಮಕ್ಕಳು ಗೆದ್ದಿದ್ದಾರೆ. ಸೊ ಏನಂತೀರಿ ಈ ಒಂದು ಸಂದರ್ಭದಲ್ಲಿ? ತುಂಬಾ ಖುಷಿ ಆಗ್ತಿದೆ ಸರ್. ಫಾಲೋ ಮಾಡ್ತಿದ್ರಿ ಬಿಗ್ ಬಾಸ್ 12ನ ಎಪಿಸೋಡ್ ಬಿಡದೆ ನೋಡ್ತಾ ಇದ್ವಿ. ಯಾಕೆ ಇಷ್ಟ ಆಗ್ತಿದ್ರು ಗಿಲ್ಲಿ ನಿಮ್ಗೆ? ಕಾಮಿಡಿ ಊಟ ಮಾಡಿದ್ರಾ ವಿನಯ್ ಅವರೇ? ಊಟ ಮಾಡಿದ್ರ ತಾನೇ? ಮಾಡಿದೀನಿ ಸರ್, ಡೆಫಿನೆಟ್ಲಿ ಮಾಡಿದೀನಿ. ಮಾತಾಡಿಯಲ್ಲ ಮತ್ತೆ ಜೋರಾಗಿ. ಖುಷಿ ಸರ್, ಖುಷಿ. ಸೆಲೆಬ್ರೇಷನ್ ಮಾಡ್ತಿದ್ವಿ ಅದಕ್ಕೆ ನಾವು. ದಟ್ಸ್ ಸೂಪರ್. ಬಹಳ ಖುಷಿ ಆಯ್ತು. ಏನಕ್ಕೆ ಇಷ್ಟ ಆಗ್ತಿದ್ರು ಗಿಲ್ಲಿ ಅವರು ಅಂತ ಒಂದ್ ಸೆಂಟೆನ್ಸ್ ಅಲ್ಲಿ ಹೇಳ್ಬೋದಾ? ಅವ್ರ ಕಾಮಿಡಿ ಟೈಮ್ ತುಂಬಾ ಚೆನ್ನಾಗಿದೆ ಮೇಡಮ್. ನಾನು ಲಾಸ್ಟ್ ಚಂದನ್ ಶೆಟ್ಟಿ ಸೀಸನ್ ಬಿಟ್ರೆ ಇದೇ ನೋಡಿದ್ದು. ಅವ್ರದ್ದು 3rd or 4th ಸೀಸನ್ ಅನ್ಸುತ್ತೆ. ಬಿಟ್ರೆ ಇದೇ ಸೀಸನ್ ನೋಡಿದ್ದು, ನೋಡೇ ಇಲ್ಲ ಮತ್ತೆ. ಲಾಸ್ಟ್ ಹನುಮಂತು ಸೀಸನ್ ನೋಡಿಲ್ವಾ? ಇಲ್ಲ ನೋಡಿಲ್ಲ, ಡೆಫಿನೆಟ್ಲಿ ನೋಡಿಲ್ಲ. ಇಷ್ಟ ಆಗಿಲ್ಲ. ಯಾವ ಸೀಸನ್ ಅಷ್ಟು ಎಂಟರ್ಟೈನಿಂಗ್ ಇರ್ಲಿಲ್ಲ. ಇದು ತುಂಬಾ ಇತ್ತು. ಮಂಜು ಅವ್ರದ್ದು ಆಫ್ಟರ್ 50 ಎಪಿಸೋಡ್ಸ್ ಆದ್ಮೇಲೆ ನೋಡಿದ್ವಿ. ಮಂಜುನ ಅಂತ ಗೆದ್ರಲ್ಲ ಅವರು ಕಾಮಿಡಿ ಇದು, ಅದಕ್ಕಾಗಿ ನೋಡಿದ್ವಿ. ಇದು ತುಂಬಾ ಚೆನ್ನಾಗಿತ್ತು. ಸೊ ಗಿಲ್ಲಿ ಬಿಟ್ಟು ಬೇರೆ ಕಂಟೆಸ್ಟೆಂಟ್ಗಳ ಬಗ್ಗೆ ಹೇಳೋದಾದ್ರೆ ಯಾರು ಅಷ್ಟೊಂದು ಇಷ್ಟ ಆಗಿಲ್ಲ. ಇಷ್ಟ ಆಗಿಲ್ವಾ? ಸೊ ಅವ್ರ ಆಟ ಟಾಸ್ಕ್ ವಿಚಾರಕ್ಕೆ ಬರೋದಾದ್ರೆ ಟಾಸ್ಕ್ ವಿಷಯಕ್ಕೆ ಬರೋದಾದ್ರೆ ಧನುಷ್ ಪರವಾಗಿಲ್ಲ. ಬಟ್ ಗಿಲ್ಲಿ ಟಾಸ್ಕ್ ಏನೇ ಇದ್ರು ಜನಗಳ ಮನ್ಸ್ ಗೆದ್ದಿದೆ.
ಓ ಸೂಪರ್. ಜನಗಳ ಮನಸ್ಸಿನ ಜೊತೆಗೆ ಬಿಗ್ ಬಾಸ್ ಸೀಸನ್ 12ನ ಟ್ರೋಫಿ ತನ್ನದಾಗಿಸ್ಕೊಂಡಿದ್ದಾರೆ. ಸೊ ನೆಕ್ಸ್ಟ್ ಗಜೇಂದ್ರ ಅವರಿದ್ದಾರೆ. ನಮಸ್ತೆ ಗಜೇಂದ್ರ ಅವರೇ, ಹೇಗಿದ್ದೀರಾ? ನಮಸ್ಕಾರ. ದಯವಿಟ್ಟು ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಗಜೇಂದ್ರ ಎಲ್ಲೋದ್ರಿ? ನಮಸ್ಕಾರ ಮೇಡಮ್. ನಮಸ್ತೆ. ಎಷ್ಟು ಖುಷಿ ಇದೆ ಸರ್? ಅವ್ರಿಗೆ ಮಾತೇ ಬರ್ತಿಲ್ಲ actually. ತುಂಬಾ ಖುಷಿ ಇದೆ ಮೇಡಮ್ ನಮ್ಗೆ. ಗಿಲ್ಲಿ ನಟ ಗೆಲ್ತಾರೆ ಅನ್ಕೊಂಡಿದ್ರಾ? ಇಲ್ಲ ಮೇಡಮ್, ನಾವು ಅಷ್ಟೊಂದು ಅನ್ಕೊಂಡಿರ್ಲಿಲ್ಲ. 50% ಇತ್ತು. ರಕ್ಷಿತಾ ಮತ್ತೆ ಟಫ್ ಕಾಂಪಿಟೇಷನ್ ಅಲ್ವಾ? ರಕ್ಷಿತಾ ಮತ್ತೆ ಗಿಲ್ಲಿ ಬಂದ್ಮೇಲೆ ಇನ್ನೂ ತಲೆ ಕೆಟ್ಟೋಯ್ತು. ಸೊ ಮೊದಲೇ ಅನೌನ್ಸ್ ಆಗಿತ್ತಲ್ಲ ಗಜೇಂದ್ರ ಅವರೇ, 37 ಕೋಟಿ ಒಂದು ವೋಟಿಂಗ್ಸ್ ಬಿದ್ದಿದಾವೆ. ಸೊ ಗಿಲ್ಲಿ ಕನ್ಫರ್ಮ್ ಆಗಿತ್ತು. ಲಾಸ್ಟ್ ಸೀಸನ್ ಅಲ್ಲಿ ಹನುಮಂತುಗೆ 5 ಕೋಟಿ ಬಂದಿತ್ತು ವೋಟ್ಸ್. ಆದ್ರೆ ಈ ಸೀಸನ್ ಅಲ್ಲಿ 37 ಕೋಟಿ ವೋಟಿಂಗ್ಸ್ ಆಗಿರೋದು. ಹಾ ಸರ್. ತಾವೆಷ್ಟು ವೋಟ್ ಮಾಡಿದ್ರಿ? ಮೇಡಮ್ ನಾವು ಗಿಲ್ಲಿಗೆ ಫಸ್ಟ್ ಇಂದಾನು ಲಾಸ್ಟ್ ವರ್ಗು ಮಾಡಿದೀವಿ. ಓಕೆ, ಥ್ಯಾಂಕ್ ಯು ಗಜೇಂದ್ರ ಅವರೇ ಕರೆ ಮಾಡಿದಕ್ಕೆ. ನೆಕ್ಸ್ಟ್ ಗಿಲ್ಲಿ ನಟ ಊರಿಂದಾನೆ, ಅವ್ರ ತಾಲೂಕಿಂದಾನೆ, ಮಳವಳ್ಳಿಯಿಂದಾನೆ ಒಬ್ರು ಕಾಲ್ ಮಾಡಿದ್ದಾರೆ. ಎಸ್. ರಮೇಶ್ ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಮೇಡಮ್, ನೀವು ಹೇಗ್ರಿ ಇದೆ ಮಳವಳ್ಳಿ ಆಚೆ ಕಡೆ ಎಲ್ಲ ಜೋರಾಗಿದೆಯಾ ಪಟಾಕಿ ಸೌಂಡು? ತುಂಬಾ 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 ಚೆನ್ನಾಗಿದೆ. ಎಲ್ಲ ಪಟಾಕಿ ಹೊಡೆದು ತುಂಬಾ ಸೆಲೆಬ್ರೇಷನ್ ಮಾಡ್ತಾ ಇದೀವಿ. ಅಲ್ಲ, ನಿಮ್ಮ ವಾಯ್ಸಲ್ಲಿ ಜೋಶ ಎಲ್ಲ ನಿದ್ದೆ ಬರ್ತಾ ಇದೆಯಾ? ಅಲ್ಲ ರೀ, ಅದು ಆ್ಯಕ್ಚುಲಿ ಅಪ್ರಿಷಿಯೇಟ್ ಮಾಡ್ಬೇಕು. 12 ಗಂಟೆ ತನಕ ಗಿಲ್ಲಿ ನಟನಿಗಾಗಿ ಎದ್ದು ನಮಗೆ ಕರೆ ಮಾಡಿ ನೀವು ಶೇರ್ ಮಾಡ್ಕೊಳ್ತಾ ಇದ್ದೀರಾ ನಿಮ್ಮ ಫೀಲಿಂಗ್ನ. ದಟ್ಸ್ ರಿಯಲಿ ಫಂಟಾಸ್ಟಿಕ್. ಹೇಳಿ, ಗಿಲ್ಲಿ ಯಾಕೆ ತುಂಬ ಇಷ್ಟ ಆಗ್ತಾರೆ ಅಂತ? ಇಲ್ಲಿ ನಮ್ಮೂರ್ ಹುಡುಗ, ಆ, ನಮ್ಗೆ ಆಕ್ಚುಲಿ ಹುಷಾರಿಲ್ಲ, ಆದ್ರೂ ಕೂಡ ಮಾತಾಡ್ತಾ ಇದೀವಿ. ಓ ಸೊ ಮನೇಲಿ ಎಲ್ಲರೂ ಬಿಗ್ ಬಾಸ್ ನೋಡ್ತಿದ್ದಾರೆ ಹಾಗಾದ್ರೆ? ಹೌದು ಸರ್, 3 ತಿಂಗಳಿಂದ ಏನು ಕೆಲಸ ಇಲ್ಲ, ಎಲ್ಲರೂ ಅದೇ ಕೆಲಸ. 3 ತಿಂಗಳ ಬರೀ ಅದನ್ನೇ ಮಾಡಿದೆ. ಎನಿವೇಸ್, ನಾಳೆ ನಾಡ್ದು ಹಂಗೆ ಬರ್ತಾರೆ ಊರಿಗೆ. ಏನಾದ್ರು ಪ್ಲಾನ್ಸ್ ಇದೆಯಾ ಹೋಗಿ ಮೀಟ್ ಮಾಡೋದು? ಹಾ ಮೇಡಮ್, ಎಲ್ಲ ಕಾಯ್ತಾ ಇದೀವಿ. ಹ್ಮ್ ಬಿಗ್ ಬಾಸ್ ದಡಕ್ಪುರಕ್ಕೆ ಹೋಗೋದೇ ನಳ್ಳಿ ಮೂಳೆ ಹೊಡೆಯಕ್ಕೆ. ಸಿಕ್ಕಿದ್ರು, ಹ್ಮ್ ಇನ್ನು ಅವರು ಸಿಗೋದು ಭೇಟಿ ಮಾಡೋದು ತುಂಬಾ ಕಷ್ಟ ಆಗ್ಬಿಟ್ಟಿದೆ ಇವಾಗ. ಇಲ್ಲ ರೀ, ಅವ್ರು ಡೌನ್ ಟು ಅರ್ತ್ ಇದ್ದಾರೆ. ಆ್ಯಕ್ಚುಲಿ ಬಿಗ್ ಬಾಸ್ ಮನೆಯಲ್ಲೂ ಹೇಳ್ಕೊಳ್ತಾ ಇದ್ರು, ಬಡವ್ರ ಮಕ್ಕಳು, ಹಳ್ಳಿ ಗ್ರಾಮೀಣ ಪ್ರದೇಶನ ಹೇಗೆ ಇಂಪ್ರೂವ್ ಮಾಡಬೇಕು ಅದ್ರ ಹತ್ತ ಗಮನ ಜಾಸ್ತಿ ವಹಿಸ್ತೀನಿ ಅಂತೆಲ್ಲ ಹೇಳ್ತಾ ಇದ್ರು. ಎಲ್ಲರಿಗೂ ಸಿಕ್ಕಿ ಸಿಗ್ತಾರೆ. ಪ್ರೀತಿ ಇನ್ನೂ ಜಾಸ್ತಿ ಸೊ ಭೇಟಿ ಮಾಡೋದಕ್ಕೆ ಪಾಪ ಅವ್ರಿಗೂ ತೊಂದರೆ ಆಗುತ್ತೆ. ಸೊ ಅವ್ರನ್ನ ಹತ್ತಿರದಿಂದ ನೋಡಿದಿರಾ? ಖಂಡಿತ ಸರ್, ಅಲ್ಲಿ ಬಿಗ್ ಬಾಸ್ ಹೋಗೋ ಹಿಂದೆ 3 ದಿನದಿಂದ ಮೋರಲ್ಲಿ ಸಿಕ್ಕಿದ್ರು. ಮಾಲಲ್ಲಿ ಸಿಕ್ಕಿದ್ರು, ಪರ್ಚೇಸ್ ಮಾಡಿದ್ರು, ಚೆನ್ನಾಗಿ ಮಾತಾಡ್ಸಿದ್ರು. ಓಕೆ, ಧನ್ಯವಾದಗಳು ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್. ಹಾಯ್ ಪ್ರಾಣೇಶ್, ನಮಸ್ಕಾರ. ನಮಸ್ಕಾರ ಮೇಡಮ್. ಸೊ ರಾಯಚೂರಿಂದ ಕಾಲ್ ಮಾಡಿದ್ದೀರಾ? ಹೆಂಗ ಅನ್ಸಾತೈತ್ರಿ ಈ ಟೈಮಿಗೆ? ಬಹಳ ಖುಷಿ ಇದೆ ಸರ್, ಗಿಲ್ಲಿ ಗೆದ್ದಿರೋದು. ಇಬ್ರು ಬಹಳ ಡಿಸರ್ವಿಂಗ್ ಕ್ಯಾಂಡಿಡೇಟ್ಸ್ಗಳು. ಗಿಲ್ಲಿ ಆಗಿರ್ಬೋದು, ರಕ್ಷಿತಾ, ಇಬ್ರಲ್ಲೇ ಇತ್ತು ಹೋಪ್ಸ್. ಆದ್ರೆ ಗಿಲ್ಲಿ ಗೆದ್ದಿದ್ದು ಬಹಳ ಖುಷಿ ಆಯ್ತು. ಬಹಳ ಚೆನ್ನಾಗಿ ಆಡಿದ್ದಾರೆ, ತುಂಬಾ ಚೆನ್ನಾಗಿ ಆಡಿದ್ದಾರೆ. ಇತ್ತೀಚೆಗೆ ಅವ್ರದ್ದು ವಿಡಿಯೋಸ್ಗಳು ತುಂಬಾ ನೋಡ್ತಾ ಇದ್ದೀವಿ. ಎಲ್ಲ ಅವ್ರದ್ದು ಹಳೆ ವಿಡಿಯೋಸ್, ಅವರು ಊರಲ್ಲೆಲ್ಲ ಮಾಡಿರುವಂತ ವಿಡಿಯೋಸ್ಗಳು ತುಂಬಾ ಚೆನ್ನಾಗಿದಾವೆ. ತುಂಬಾ ಲೈಕ್ ಮೋಸ್ಟ್ ಒಳ್ಳೊಳ್ಳೆ ಕಂಟೆಂಟ್ ಇರುವಂತ ವಿಡಿಯೋಸ್ಗಳು. ಅವ್ರದ್ದು ಮಾತಾಡುವಂತ ಮ್ಯಾನರಿಸಮ್ ಅಂತೂ ಡಿಫ್ರೆಂಟ್ ಇದೆ. ನಾನ್ ನೋಡಿರುವಂತ ಒಂದು ಡಿಫ್ರೆಂಟ್ ಶೈಲಿಯಲ್ಲಿ ಸ್ಪೀಡ್ ಆಗಿ, ಒಂದು ಎಂತ ಮೂಮೆಂಟ್ ಅಲ್ಲಿ ಕೂಡ ಬಹಳ ಸ್ಪೀಡ್ ಆಗಿ ಕನ್ನಡ ಒಂದು ಒಳ್ಳೆ ಉಚ್ಚಾರಣೆ ಮಾಡಿ ಮಾತಾಡುವಂತ ಶೈಲಿ, ಮಾತಾಡುವಂತ ಮ್ಯಾನರಿಸಮ್ ಅಂತ ಒಂದು ಗಾಡ್ ಗಿಫ್ಟ್ ಅಂತ ಹೇಳ್ಬೋದು ಅವ್ರಿಗೆ. ಸೊ ಅವ್ರದ್ದು ಒಳ್ಳೆ ಮಾತು, ಕಮ್ಯುನಿಕೇಶನ್ ಅವ್ರಿಗೆ ಇಷ್ಟು ಮಟ್ಟದಲ್ಲಿ ಕರ್ಕೊಂಡ್ ಬಂದಿದೆ ಅಂತ ಹೇಳ್ಬೋದು. ಸೊ ಸ್ಟಾರ್ಟಿಂಗ್ ಇಂದ ನೋಡ್ತಿದ್ರಾ ಬಿಗ್ ಬಾಸ್ ನ? ಸ್ಟಾರ್ಟಿಂಗ್ ವೆರಿ ಫಸ್ಟ್ ಡೇ ಇಂದ ನೋಡಿದೀನಿ. ಯಾವ ಟಾಸ್ಕ್ ಇಷ್ಟ ನಿಮಗೆ ಗಿಲ್ಲಿ ಅಂತ ಅನ್ಸುತ್ತೆ. ಹಾ ಸರ್, ಯಾವ ಟಾಸ್ಕ್ ಇಷ್ಟ? ಹಾ ಸರ್, ಟಾಸ್ಕ್ ಎಲ್ಲಾ ಟಾಸ್ಕ್ಗಳಲ್ಲೂ ನೋಡಿದೀನಿ ಸರ್. ಬಟ್ ಎಲ್ಲಾ ಟಾಸ್ಕ್ಗಳು ಅಷ್ಟೊಂದು ನೆನಪಿಲ್ಲ. ಬಟ್ ಲೈಕ್ ಸ್ವಲ್ಪ ಚೆಂಡುಗಳು ಅದು ಇದು ಅಂತ ಓಡಾಡೋದು, ಸರ್ಟನ್ ಟಾಸ್ಕ್ಗಳಲ್ಲಿ ಅಷ್ಟು ಇದು ಗೊತ್ತಿಲ್ಲ. ಬಟ್ ನನಗೆ ಗಿಲ್ಲಿ ಮಾತುಗಳಂತೂ ಬಹಳ ಇಷ್ಟ ಆಗ್ತಿತ್ತು. ಅವ್ರು ಮಾತಾಡುವಂತ ಶೈಲಿ, ಎಲ್ಲಾರ ಹತ್ರ ಅವ್ರದ್ದು ಅವರು ಮಾತಾಡುವಂತ ರೀತಿ, ಯಾರ್ಯಾರ ಹತ್ರ ಯಾವ ತರ ಮಾತಾಡ್ಬೇಕು, ಯಾವ ತರ ಮಾತಾಡಿದ್ರೆ ಯಾರ ಹತ್ರ ಕನೆಕ್ಟ್ ಆಗ್ಬೋದು ಅನ್ನೋದು ಬಹಳ ಇಷ್ಟ ಆಯ್ತು ನಮಗೆ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಸೊ ನಮ್ಮ ಜೊತೆ ಕೊಳ್ಳೇಗಾಲದಿಂದ ನಿರಂಜನ್ ಅವರಿದ್ದಾರೆ. ನಮಸ್ಕಾರ ನಿರಂಜನ್.
ನಮಸ್ಕಾರ ಮೇಡಮ್. ಸೊ ನಿರೀಕ್ಷಿತ ಗೆಲುವು ಅನ್ನಿಸ್ತಿದ್ಯಾ? ಹೌದು ಮೇಡಮ್, ಯಾಕಂದ್ರೆ ಅವರು ನಮ್ಮ ಲಾಕ್ಡೌನ್ ಪೀರಿಯಡ್ ಅಲ್ಲಿ ಬಹಳ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ ಮತ್ತು ಮನರಂಜಿಸುವ ಜೊತೆಗೆ ಒಳ್ಳೆ ಕಾರ್ಯಕ್ರಮಗಳನ್ನು ನಗ್ನಗ್ತಾನೆ ಮಾಡಿರೋದ್ರಿಂದ ಅವ್ರ ಬಗ್ಗೆ ತುಂಬಾ ಅಭಿಮಾನಿಯಾಗಿದ್ದೀವಿ. ಅವ್ರು ಗೆಲ್ಲೇಬೇಕಂತ ತುಂಬಾನೇ ಪ್ರಾರ್ಥಿಸಿದೀವಿ ಮೇಡಮ್. ಸೊ ಅವರು ಈ ಸೀಸನ್ಗೆ ಬಿಗ್ ಬಾಸ್ ಸೀಸನ್ 12ಗೆ ಎಂಟ್ರಿ ಆದ ದಿನದಿಂದಾನೇ ಅನ್ಸುತ್ತಾ ನಿಮ್ಗೆ ಇವ್ರು ವಿನ್ ಆಗ್ತಾರೆ ಅನ್ನುವಂತ? ಮೊದಲನೇ ದಿವಸನೇ ನಾನು ನಮ್ಮ ಫ್ರೆಂಡ್ ಹೇಳಿದೆ ಇವರೇ ಗೆಲ್ಲೋದು, ಯಾಕಂದ್ರೆ ಒಂದು ಟ್ಯಾಲೆಂಟ್ ಫೇಸ್ ಅಲ್ಲಿ ಕಾಣಿಸ್ತಾ ಇತ್ತು, ಅವರೇ ಗೆಲ್ತಾರೆ ಅಂತ. ಓಕೆ, ಸೊ ಅವರ ಕಾಮಿಡಿ ಸೆನ್ಸು ನಿಮ್ಗೆ ಇಷ್ಟ ಆಗಿದೆ? ತುಂಬಾ ತುಂಬಾ ಇಷ್ಟ ಆಗಿದೆ ಮೇಡಮ್. ಸೊ ಡೆವಿಲ್ ಸಿನಿಮಾದಲ್ಲಿ ಕೂಡ ನಟನೆ ಮಾಡಿದ್ರು. ಡೆವಿಲ್ ಸಿನಿಮಾ ನೋಡಿದ್ರ ಹೇಗೆ? ಗಿಲ್ಲಿ ಅವರು ಡೆವಿಲ್ ಸಿನಿಮಾದಲ್ಲಿ ನಟನೆ ಮಾಡಿದ್ರು, ನೋಡಿದ್ರ ಅವ್ರ ಸಿನಿಮಾನ ಅಂತ? ಇಲ್ಲ ಸರ್, ನೋಡಿಲ್ಲ ನಾನು. ಅವ್ರದ್ದು ಬೇರೆ ಇದ್ದಿತ್ತಲ್ಲ ಕಾರ್ಯಕ್ರಮಗಳು, ನಮ್ಮ ನಕ್ಸಚಾನ ಬರ್ತಾ ಇತ್ತಲ್ಲ, ಅದ್ರಲ್ಲೆಲ್ಲ ನೋಡಿದೆ. ಬಟ್ ಈ ಕಾರ್ಯಕ್ರಮ ಬಂದಿರೋದು ನಮ್ಗೆ ಬಹಳ ಸಂತೋಷ ಆಗಿತ್ತು, ಮತ್ತೆ ಅವ್ರು ಗೆಲ್ಲೇಬೇಕಾಗಿತ್ತು. ಹೌದು. ಸೊ ಬೇರೆ ಕಾರ್ಯಕ್ರಮದಲ್ಲಿ ಅವರ ಕಾಮಿಡಿ ಸೆನ್ಸ್ ಆಫ್ ಹ್ಯೂಮರು ಇಷ್ಟ ಆಗ್ತಿತ್ತು, ಆ್ಯಂಡ್ ಆಲ್ಸೋ ಡ್ಯಾನ್ಸ್ಗೂ ಕೂಡ ಪ್ರೇಕ್ಷಕ ಮಹಾಪ್ರಭು ಫಿದಾ ಆಗಿದ್ರು. ಬಟ್ ಇದರಲ್ಲಿ ಅವರ ವ್ಯಕ್ತಿತ್ವ ಎಲ್ಲರಿಗೂ ಇಷ್ಟ ಆಯಿತು, ಕರೆಕ್ಟಾ? ಹೌದು ಹೌದು ಮೇಡಮ್, ಹೌದು. ಯಾಕಂದ್ರೆ ಅವರು ಸೋಲು ಗೆಲುವು ಅನ್ನೋದನ್ನ ಎರಡನ್ನೂ ಜೊತೆಲೇ ತಗೊಂಡು ನಡೆದಿದ್ದಾರೆ ಮೇಡಮ್. ಅವರು ಅವ್ರಿಗೆ ಗೊತ್ತಿತ್ತು ನಾವು ಸೋತ್ರುನು ಜನರ ಮನ್ಸಲ್ಲಿ ಗೆದ್ದಿರ್ತೀನಿ ಅಂತ. ಸೊ ಜನ ಅವ್ರನ್ನ ಗೆಲ್ಸ್ಬಿಟ್ರು. ದಟ್ಸ್ ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ, ಕನೆಕ್ಟ್ ಆಗಿದ್ದಕ್ಕೆ.